ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿಯಿಂದನೂ ಸ್ವಿಚ್ ಆಫೇ ಬರ್ತಾ ಇದೆ. ನಿನ್ನೆ ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ಏನಾದರೂ ಆಗೋಯ್ತಾ? ಹಾಗೆಲ್ಲ ಅನ್ಕೋಬೇಡಿ ಅಮ್ಮ. ಒಂದು ಕೆಲಸ ಮಾಡೋಣ ಪೂರ್ಣಿ, ನಿನ್ನ ಹತ್ರ ದೀಪಿಕಾ ನಂಬರ್ ಇರಬೇಕಲ್ವಾ? ಅವಳಿಗೆ ಫೋನ್ ಮಾಡು. ಅವಳ ನಂಬರು ಸ್ವಿಚ್ ಆಫ್ ಬರ್ತಿದೆ ಮಾವ. ಏನಾಗಿರ್ಬೋದು ಮಾವ? ಆ ಜನಾರ್ದನ ನಂಬೋದು ಕಷ್ಟ ಪೂರ್ಣಿ. ಅವನ ಹಠ ಸಾಧಿಸೋದಕ್ಕೆ ಏನು ಬೇಕಾದರೂ ಮಾಡಿರ್ಬೋದು. ಏನ್ ಬೇಕಾದ್ರು ಅಂದ್ರೆ? ಗೊತ್ತಿಲ್ಲ ಪೂರ್ಣಿ. ನಮಗೆ ಪಾಠ ಕಲಿಸ್ಬೇಕು ಅಂತ ಮಗಳಿಗೆ ರಾತ್ರೋರಾತ್ರಿ ಗಣ್ಣು ನೋಡಿ ಮದುವೆ ಮಾಡಿಸಿದ್ರು ಮಾಡಿಸೋನೆ ಅವನು. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಹೀಗೆ ಮಾಡ್ತೀರಾ ಅಂತ. ದೀಪಿಕಾ ನನಗೆ ಪರ್ಮನೆಂಟ್ ಆಗಿ ಸಿಗದಿರೋ ಹಾಗೆ ಮಾಡಿದ್ರಲ್ಲ, ಇವಾಗ ನಿಮಗೆ ತೃಪ್ತಿ ಆಯ್ತಲ್ವಾ? ಅಭಿ, ಹಾಗೆಲ್ಲ ಹೇಳಿ ಸಾಕು ಸಾಕು ಮಾಡಿ ನಿಮ್ಮ ನಾಟಕನ. ನೀವಿವಾಗ ಏನು ಹೇಳ್ತಾ ಇದ್ರಿ ಅಂತ ನಾನು ಕೇಳಿಸ್ಕೊಂಡೆ. ದೀಪಿಕಾನ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ ಅಂತ ತಾನೇ ನೀವು ಹೇಳ್ತಾ ಇದ್ದಿದ್ದು? ಹಾಗೆ ಮಾಡಿಬಿಟ್ರೆ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದು, ಅದೇ ಸತ್ಯ ತಾನೆ. ಈಗ ಇವ್ರು ಅವ್ರ ಮನೆಗೆ ಹೋಗಿ ಮಾಡಿರೋ ಕೆಲ್ಸಕ್ಕೆ ಪಪ್ಪ ಅದೇ ಕೆಲಸ ಮಾಡ್ತಾರೆ. ಮುಗೀತು, ನನ್ನ ಲೈಫೇ ಮುಗೀತು. ಇನ್ ಯಾವ ಖುಷಿಗೆ ನಾನು ಇಲ್ಲಿರ್ಬೇಕು? ನನಗೆ ನಿಮ್ಗೆ ಯಾರ ಸಹವಾಸನೂ ಬೇಕಾಗಿಲ್ಲ. ನಾನು ಒಂಟಿಯಾಗಿರ್ಬೇಕು ಅಷ್ಟೇ. ಅಭಿ ಏನ್ ಹೇಳ್ತಿದ್ಯಾ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅದಕ್ಕೆ ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ಅಭಿ, ಹೊಡಿಯೋ ಹೊಡಿ. ಆಗಲ್ಲ ಅಲ್ಲ, ಆಗಲ್ಲ. ದತ್ತನ ಗುಂಡಿಗೆಗೆ ಗುಂಡು ಹಾಕೋದಕ್ಕೂ ಗುಂಡಿಗೆ ಬೇಕು ಕಣೋ, ಗುಂಡಿಗೆ ಬೇಕು. ಅದು ನಿನ್ನ ಹತ್ರ ಇಲ್ಲ. ಆ ಆಟ ಎಲ್ಲ ಈ ದತ್ತನ ಹತ್ರ ಇಟ್ಕೋಬೇಡ. ನೀವು ತುಂಬ ತಪ್ಪು ಮಾಡ್ತಿದ್ದೀರಾ. ತಪ್ಪು ಮಾಡ್ತಾ ಇರೋನು ನೀನು. ಹುಡುಗರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಅವರಿಬ್ಬರಿಗೆ ಮದುವೆ ಮಾಡಿ ನೀನು ದೊಡ್ಡವನಾಗು. ಅದು ಬಿಟ್ಟು ನಿನ್ನ ಹಠಕ್ಕೆ, ನಿನ್ನ ಅಹಂಕಾರಕ್ಕೆ ಅವ್ರ ಭವಿಷ್ಯನ ಹಾಳು ಮಾಡಬೇಡ. ನಾನು ಸತ್ರು ಈ ಮದುವೆ ಆಗಲ್ಲ. ನನ್ನ ಮಗಳ ಮದುವೆ ದಿನ ಮದುವೆ ಮಾಡ್ಕೊಂಬಂದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡಲ್ಲ. ಆಯಿತು, ಕೊಡಬೇಡ. ಆದರೆ ನಿನ್ನ ಮಗಳ ಇಷ್ಟಕ್ಕೆ ವಿರುದ್ಧವಾಗಿ ಯಾತಕ್ಕೆ ಮದುವೆ ಮಾಡ್ತಾ ಇದ್ದೀಯಾ? ಅವಳ ಪಾಡಿಗೆ ಅವಳು ಬಿಟ್ಬಿಡು, ಅವಳು ಇದ್ಕೋತಾಳೆ. ಇಷ್ಟು ವಯಸ್ಸಾಗಿದೆ, ಇದು ಗೊತ್ತಾಗಲ್ವಾ? ನನ್ನ ಮಗಳನ್ನ ನಾನು ಒಂಟಿಯಾಗಿ ಬಿಟ್ರೆ ನಮ್ಮ ನಂತರ ಅವಳ ಕತೆ ಏನು? ಅವಳು ನೋಡ್ಕೊಳಕ್ ಒಬ್ಬ ಬೇಡವಾ? ಅರೆ, ಯಾತಕ್ಕೆ ಬೇಕು? ಒಂಟಿಯಾಗೆ ಇರ್ತಾಳೆ ಬಿಡು. ಒಂಟಿಯಾಗಿರೋ ಸುಲಭ ಅಲ್ಲ. ಅದಕ್ಕೆ ನನ್ನ ಮಗಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತಿದ್ದೀನಿ. ಇವನಲ್ಲ ಅಂದ್ರೆ ಇನ್ನೊಬ್ಬ. ಒಟ್ನಲ್ಲಿ ಮದುವೆ ಮಾಡೇ ಮಾಡಿಸ್ತೀನಿ. ನಿನ್ನ ಮಗಳಿಗಾದರೆ ಒಂಟಿಯಾಗಿರ್ತಾಳೆ, ಅವಳಿಗೆ ಮದುವೆ ಮಾಡಿಸ್ಬಿಡ್ಬೇಕು ಅಂತ ನಿನ್ನ ಮನಸ್ಸು ಒದ್ದಾಡುತ್ತೆ. ಆದರೆ ಅದೇ ನನ್ನ ಸೊಸೆ ಒಂಟಿಯಾಗಿರ್ತಾಳೆ,
ನನ್ನ ಆತ್ಮೀಯ ಮಾಧವ ಒಂಟಿಯಾಗಿರ್ತಾನೆ ಅಂತ ಅವರಿಬ್ಬರ ಮದುವೆ ಮಾಡಿಸೋದಕ್ಕೆ ಹೋದರೆ ಅದು ಯಾಕೆ ನಿನ್ನ ಕಣ್ಣಿಗೆ ಅದು ತಪ್ಪು ಅಂತ ಅನ್ನಿಸ್ತು? ರೀ, ಯಾವುದನ್ನು ಯಾತಕ್ಕೂ ಕಂಪೇರ್ ಮಾಡಬೇಡಿ. ಎಲ್ಲದಕ್ಕೂ ವಯಸ್ಸು ಅಂತ ಒಂದು ಇರುತ್ತೆ. ಇಂಥ ವಯಸ್ಸಲ್ಲೇ ಮದುವೆ ಆಗಬೇಕು, ಇಂಥ ವಯಸ್ಸಲ್ಲೇ ಮಕ್ಕಳಾಗಬೇಕು ಅಂತ ಅದಕ್ಕೆ ಅದನ್ನು ಮಾಡಿರೋದು. ಯಾರು ಮಾಡಿದ್ದು? ನಾವೇ ತಾನೆ. ಅನಿವಾರ್ಯ ಅಂತ ಬಂದಾಗ ಆ ನಮ್ಮ ನಂಬಿಕೆನ ಸಂಪ್ರದಾಯನ ಒಂದು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ತಪ್ಪೇನೂ ಇಲ್ವಲ್ಲ. ನಿಮ್ಮ ಲೆಕ್ಚರ್ಗೆ ನಂಗೆ ಟೈಮ್ ಇಲ್ಲ. ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ದೀರಾ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಛೇ, ಹೇಳಿದ್ದನ್ನೇ ಹೇಳ್ತಾ ಇದ್ದೀಯಲ್ಲೋ. ಯಾವ ತಂದೆ ತನ್ನ ಮಗಳ ಕಣ್ಣೀರು ಹಾಕೋದನ್ನ ನೋಡಿ ತನ್ನ ಹಠಾನ ಮರೆಯೋದಿಲ್ವೋ ಅವನು ಮನುಷ್ಯನೇ ಅಲ್ಲ ಕಣು. ಅದಕ್ಕೆ ನಾನು ನಿನಗೆ ಜರಾಸಂಧ ಅಂತ ಹೆಸರಿಟ್ಟಿರೋದು. ರೀ, ಮಾತು ಹದ್ದು ಮೀರ್ತಿದೆ. ಹದ್ದು ಮೀರೋರ ಹತ್ರ ಹದ್ದು ಮೀರೇ ಮಾತಾಡಬೇಕು. ಅದನ್ನ ಭಗವಂತ ಕೂಡ ಕ್ಷಮಿಸ್ಬಿಡ್ತಾನಂತೆ. ನಿನಗೊಂದು ಕಥೆ ಗೊತ್ತಿದೆಯೇನೋ? ಜರಾಸಂಧ ಅಂತ ಒಬ್ಬ ರಾಕ್ಷಸ ಇದ್ದ. ಅವನನ್ನು ಸೀಳಿ 2 ತುಂಡು ಮಾಡಿದ್ರು ಕೂಡ ಆ 2 ತುಂಡುಗಳು ಮತ್ತೆ ಒಟ್ಟಿಗೆ ಸೇರಿ ಅವನು ಜೀವ ಪಡೀತಾ ಇದ್ನಂತೆ. ಅದಕ್ಕೆ ಅವನಿಗೆ ಜರಾಸಂಧ ಅಂತ ಹೆಸರಿಟ್ಟಿದ್ದಿತ್ತು. ನೀನು ಹಾಗೇನೆ. ನೀನು ನಿನ್ನ ತಪ್ಪುಗಳನ್ನು ತಿದ್ದುಕೋತೀಯ, ಕಲಿತೀಯ ಅಂತ ಅಂದ್ಕೊಂಡಿದ್ರೆ ನಿಂದು ಕಲಿಯೋ ಸ್ವಭಾವನೇ ಅಲ್ಲ. ಬಿಡು. ನೀನು ಸಹ ಹಾಗೇನೆ. ಒಂದೊಂದು ಸಲ ತಪ್ಪು ಮಾಡಿದಾಗಲೂ ಬುದ್ಧಿ ಕಲಿಬಹುದು ಅಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀಯ. ನೀನು ಈ ರಾಕ್ಷಸತ್ವ ಬಿಟ್ಟರೆ ನಿನಗೂ ಒಳ್ಳೆಯದು, ನಿನ್ನ ಮನೆಯವ್ರಿಗೂ ಒಳ್ಳೆಯದು. ಸ್ವಲ್ಪ ನೀರು ತಂದು ಕೊಡಿತಾ ಇದೆ. ಕಿರ್ಚಾಡಿ ಗಂಟಲು ಕಟ್ಟು ಹೋಗಿದೆ ಅವರಿಗೆ. ಯೋಚನೆ ಮಾಡಬೇಡ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ನಿನ್ನ ಹಣೆಯಲ್ಲಿ ಅಭಿನೇ ಬರೆದಿದ್ರೆ ಈ ಜರಾಸಂಧ ಅಲ್ಲ, ಪುರಾಣದ ಜರಾಸಂಧ ಬಂದರೂ ಕೂಡ ತಪ್ಪಿಸೋಕ್ಕಾಗಲ್ಲ. ಅಭಿ ನಿಂತ್ಕೋ. ಅಭಿ, ದೀಪಿಕನ್ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಒಂದು ಪ್ರಯತ್ನ ಸೋಲ್ತು ಅಂತ ನೀನು ಹೀಗೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೇಗೆ? ಅವತ್ತು ನಾನು ಮನೆ ಬಿಟ್ಟು ಹೊರಟಾಗ ದೀಪಿಕಾ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಉಳಿಸ್ಕೊಂಡ್ರಿ. ಈಗ ನೀವೇ ಹೋಗಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡ್ ಬಂದಿದ್ದೀರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.